ನನ್ನವನು ಭಾಗ 59. ರಾಹುಲ್ ಪರಿಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಅವಳ ಬೆನ್ನಿಗೆ ಹಿಂದೆಯಿಂದ ಮುತ್ತನ್ನು ಕೊಡುತ್ತಿರುತ್ತಾನೆ. ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾನೆ. ಅವಳಿಗೆ ಒಂದು ರೀತಿ ಖುಷಿಯಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಗುಡ್ ಮಾರ್ನಿಂಗ್ ಮತ್ತು ಅವಳನ್ನು ರಾಹುಲ್ ಗಟ್ಟಿಯಾಗಿ ಹಿಡಿದುಕೊಂಡಿರುವುದು ಒಂದು ರೀತಿ ಖುಷಿಯಾಗುತ್ತಿರುತ್ತದೆ. ಅವಳು ಕೂಡ ಅವನ ಮುತ್ತುಗಳಿಗೆ ನಾಚಿಕೊಳ್ಳುತ್ತಿರುತ್ತಾಳೆ. ಈಗ ಮದುವೆಯಾದ ಮೇಲೆ ಅವನ ಸ್ಪರ್ಶ ಇನ್ನೂ ಕೂಡ ಅವಳಿಗೆ ಸುಖ ಮತ್ತು ಹಿತ ಅನಿಸುತ್ತಿರುತ್ತದೆ. ಅವನು ಹತ್ತಿರ ಬಂದಷ್ಟು ಇನ್ನೂ ಹತ್ತಿರ ಬರಲಿ, ಇನ್ನೂ ಹತ್ತಿರ ಬರಲಿ ಅಂತ ಅನಿಸುತ್ತದೆ. ಬೇಡ ಅಂತ ಅವಳಿಗೆ ಏನನ್ನು ಹೇಳಲು ಇಷ್ಟವಿಲ್ಲ. ಅಕಸ್ಮಾತ್ ಬಾಯಲ್ಲಿ ಅಂದರೂ ಅವರು ಬಲವಂತ ಮಾಡಿ ನನ್ನ ಹತ್ತಿರ ಬರಲಿ ಅನ್ನುವುದು ಅವಳ ಆಸೆ ಆಗಿರುತ್ತದೆ. ಅವಳನ್ನು ಫೋರ್ಸ್ ಮಾಡುವುದಿಲ್ಲ ರಾಹುಲ್. ಆದರೆ ಪರಿಗೆ ಇದರಿಂದ ಸುಖ ಸಿಗುವುದಿಲ್ಲ. ಪದೇ ಪದೇ ರಾಹುಲ್ ನನ್ನ ಹಿಂದೆ ಹಿಂದೆ ಸುತ್ತಲಿ ನಾನು ಬೇಡ ಅಂದರೂ ನನ್ನನ್ನು ಫೋರ್ಸ್ ಮಾಡಬಹುದು ಅಲ್ಲವೇ? ನಾನು ಹೆಂಡತಿ, ಅವರಿಗೆ ನನ್ನ ಮೇಲೆ ಅಧಿಕಾರ ಇರುತ್ತದೆ ಅಲ್ಲವೇ? ನಾನು ನಾಚಿಕೆಗೆ ಯಾವುದೋ ರೀತಿಯ ಸಂಕೋಚಕ್ಕೆ ಬೇಡ ಅಂತ ಹೇಳುತ್ತೇನೆ. ಅದನ್ನೇ ಹಿಡಿದುಕೊಂಡು ಅವರು ಸುಮ್ಮನಾಗಿ ಬಿಡುತ್ತಾರೆ. ಬೇಡ ಅಂದರೆ ಬೇಕು ಅಂತ ಇನ್ಯಾವಾಗ ಇವರು ಅರ್ಥ ಮಾಡಿಕೊಳ್ಳುತ್ತಾರೆ ಈ ವಿಷಯವನ್ನು ಅಂತ ಪರಿ ರಾಹುಲ್ನನ್ನು ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾಳೆ. ರಾಹುಲ್ಗೆ ಪರಿಯದೇ ಧ್ಯಾನ, ಅವಳ ಸ್ನೇಹ, ಅವಳ ಪ್ರೀತಿ, ಅವಳ ಅಪ್ಪುಗೆ, ಅವಳ ಕಂಫರ್ಟ್, ಇದರದೇ ಧ್ಯಾನ. ಅವಳು ಪದೇ ಪದೇ ತನ್ನ ತಲೆಯನ್ನು ಅಲ್ಲಾಡಿಸುತ್ತಾ ಇರುವುದರಿಂದ ರಾಹುಲ್ ಕೇಳುತ್ತಾನೆ, ಏನಾದರೂ ಸಮಸ್ಯೆಯೇ? ನಿನಗೆ ಇಷ್ಟವಾಗುತ್ತಿಲ್ಲವೇ? ವಾಶ್ರೂಮ್ ಹತ್ತಿರ ಕರೆದುಕೊಂಡು ಹೋಗಲು ಮೇಲೆ ಹೇಳುತ್ತಾನೆ. ಆಗ ಪರಿ ರಾಹುಲನ್ನು ಅವನ ಶರ್ಟನ್ನು ತನ್ನ 2 ಕೈಗಳಿಂದ ಮಕ್ಕಳ ರೀತಿ ಎಳೆದು ಅವನ ಮುಖವನ್ನು ತನ್ನ ಮುಖದ ಹತ್ತಿರ ತಂದು ಅವನ ತುಟಿಗಳಿಗೆ ಮುತ್ತನ್ನು ಕೊಡುತ್ತಾಳೆ. ರಾಹುಲ್ಗೆ ಒಂದು ರೀತಿ ಶಾಕ್. ಪರಿ ಯಾವಾಗಲೂ ಮುತ್ತು ಕೊಟ್ಟಿದ್ದು ತೀರಾ ಕಡಿಮೆ. ಪಾಪ ರಾಹುಲ್ಗೆ ಸ್ವಲ್ಪ ಹೊತ್ತು ಏನೂ ಅರ್ಥವಾಗುವುದಿಲ್ಲ, ಹಾಗೆ ಇರುತ್ತಾನೆ. ಆಗ ಅವಳು ಹೇಳುತ್ತಾಳೆ, ನೀವು ಪ್ರತಿಯೊಂದಕ್ಕೂ ನನ್ನ ಹತ್ತಿರ ಏಕೆ ಪರ್ಮಿಷನ್ ಕೇಳುವುದು? ಅಂದರೆ ಅಂತ ರಾಹುಲ್ ನನಗೆ ಅರ್ಥವಾಗಲಿಲ್ಲ ಅಂತ ಹೇಳುತ್ತಾನೆ. ಪ್ರತಿ ಬಾರಿಯೂ ನನ್ನ ಹತ್ತಿರ ಬಂದಾಗ ಇದು ಮಾಡಲ್ಲ, ಅದು ಮಾಡಲ್ಲ. ನಾನು ನಿಮ್ಮವಳು, ನೀವು ನನ್ನವರು. ಈಗ ನಾನು ನಿಮಗೆ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ನಿಮ್ಮ ಹತ್ತಿರ ಎಂದು ಪರ್ಮಿಷನ್ ತೆಗೆದುಕೊಳ್ಳುವುದಿಲ್ಲ. ಅದು ನಿಮಗೆ ಗೊತ್ತು. ನನ್ನ ಮನಸ್ಸಿಗೆ ಇಷ್ಟವಾದರೆ ನಾನು ನಿಜವಾಗಲೂ ನಿಮ್ಮ ಜೊತೆ ಇಂಟಿಮೇಟ್ ಆಗಲು ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅದೇ ರೀತಿ ನೀವು ಕೂಡ ನನ್ನ ಜೊತೆ ಇರಬಹುದು ಅಲ್ಲವೇ? ಈ ಸಣ್ಣ ಪುಟ್ಟ ಮುತ್ತುಗಳಿಗೆ ಇಷ್ಟೊಂದು ಕೇಳುತ್ತೀರಾ? ಇನ್ನು ಮುಂದೆ ಹೇಗೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಕೇಳುವಿರಾ ಅಂತ ಕೇಳಿ ತನ್ನ ಬಾಯಿಯನ್ನು ಮುಚ್ಚುತ್ತಾಳೆ, ತಪ್ಪು ಮಾತಾಡಿದೆ ಅಂತ. ಆಗ ರಾಹುಲ್, ಮುಂದೆ ಅಂದರೆ ಏನು ಅಂತ ಹೇಳು ಅಂತ ಅವಳ ಹಿಂದೆ ಬೀಳುತ್ತಾನೆ ಕೀಟಲೆ ಮಾಡುತ್ತಾ. ಆಗ ಅವಳು, ಮುಂದೆ ಅಂದರೆ ಮುಂದೆ, ನಿಮಗೆ ಅರ್ಥವಾಗಿದೆ ಅಲ್ವಾ? ಇಲ್ಲ, ಅರ್ಥವಾಗಿಲ್ಲ. ಎಕ್ಸ್ಪ್ಲೈನ್ ಮಾಡಿ ಹೇಳಿ ಮೇಡಮ್, ಅರ್ಥ ಮಾಡಿಸಿ ಅಂತ ಹೇಳುತ್ತಾನೆ. ಅವಳು ಟವಲನ್ನು ತೆಗೆದುಕೊಂಡು ವಾಶ್ರೂಮ್ಗೆ ಹೋಗುತ್ತಾಳೆ ನಾಚಿಕೆಯಿಂದ. ಸದ್ಯಕ್ಕೆ ಅವನ ಕಣ್ಣುಗಳ ತುಂಟತನದಿಂದ ತಪ್ಪಿಸಿಕೊಳ್ಳಲು ಆಸ್ಪತ್ರೆಯಲ್ಲೇ ಇಷ್ಟೊಂದು, ಮನೆಗೆ ಹೋದರೆ ಏನಾಗುವುದಿಲ್ಲ. ಇನ್ನು ನನ್ನನ್ನು ಯಾರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅರ್ಥವಾಗುತ್ತಿಲ್ಲ ಅಂತ ಪರಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಆಗ ರಾಹುಲ್ ಹೊರಗಡೆಯಿಂದ ಕರೆಯುತ್ತಾನೆ, ಪರಿ ಸ್ನಾನ ಏನಾದರೂ ಮಾಡಿಸಿಕೊಡಲ್ಲ? ನಿನ್ನೆ ಡ್ರಿಪ್ಸ್ ಹಾಕಿದ್ದರು ಅಲ್ಲವೇ? ಏನಾದರೂ ಕೈ ನೋವಿದೆಯೇ ಅಂತ ತುಂಬ ಕೇರಿಂದ ಕೇಳುತ್ತಾನೆ. ಆಗ ಅವಳು, ಇಲ್ಲ ಸರ್, ನಾನೇ ಮಾಡ್ಕೊತೀನಿ ಅಂತ ಹೇಳುತ್ತಾಳೆ. ಇವನು ಅಯ್ಯೋ, ಒಂದು ಚಾನ್ಸ್ ಮಿಸ್ ಆಯಿತು ಅಂದುಕೊಂಡು ಕಿರಣ್ಗೆ ಕಾಲ್ ಮಾಡುತ್ತಾನೆ. ಕಿರಣ್, ಏನು ಮಾಡುವುದು? ಪರಿಯನ್ನು ಮನೆಗೆ ಕರೆದುಕೊಂಡು ಹೋಗುವುದಾ ಅಥವಾ ಗೆಸ್ಟ್ ಹೌಸಲ್ಲಿ ಇಡುವುದಾ ಅಂತ. ಮನೆಗೆ ನೀನು ಕರೆದುಕೊಂಡು ಹೋದರೆ ನೀನು ಮೀಡಿಯಾದವರು 1000 ಪ್ರಶ್ನೆಗಳನ್ನು ಕೇಳುತ್ತಾರೆ. ಆಸ್ಪತ್ರೆಯ ಸಿಬ್ಬಂದಿಯವರಿಗೆ ಹೇಳಿದ್ದೇನೆ ನಿನ್ನ ಮತ್ತು ಪರಿಯ ಮದುವೆ ಆಗಿದ್ದು ಹೊರಗಡೆ ಹೇಳಬೇಡಿ ಅಂತ. ಈ ವಿಷಯ ದೊಡ್ಡ ನ್ಯೂಸ್ ಆದರೆ ನಿನ್ನ ಅತ್ತೆಗೆ ತಿಳಿಯುತ್ತದೆ. ನಿನ್ನ ಅತ್ತೆ ಪರಿಯನ್ನು ಬಿಟ್ಟರೂ ನಿನ್ನ ಅತ್ತೆ ಮಗಳು ಪರಿಯನ್ನು ಬಿಡುವುದಿಲ್ಲ. ತುಂಬ ಫ್ರಸ್ಟ್ರೇಟ್ ಆಗುತ್ತಾಳೆ. ನೀನೇ ಕಷ್ಟಪಡುತ್ತೀಯ. ಪ್ಲೀಸ್ ಪರಿಗೆ ಅವಳು ಏನು ಬೇಕಾದರೂ ಮಾಡುತ್ತಾಳೆ. ಮೊದಲು ಅವರಿಬ್ಬರನ್ನು ಅವರ ದೇಶಕ್ಕೆ ಸಾಗಿ ಹಾಕು. ಆನಂತರ ಪರಿಯ ಜೊತೆ ಪುನಃ ಮರುಮಾಂಗಲ್ಯ ಧಾರಣೆ ಅಂತ ಮದುವೆ ಬರುತ್ತದೆ.
ಎಲ್ಲರಿಗೂ ಹೇಳಿದ್ದೇನೆ ಮದುವೆ ಅರೇಂಜ್ಮೆಂಟ್ ಮಾಡಿಸಲು. ಡೇಟನ್ನು ನಾಳೆ ಹೋಗಿ ಪುರೋಹಿತರ ಹತ್ತಿರ ಅಜ್ಜಿ ಕೇಳು ಬರುತ್ತಾರಂತೆ. ಮದುವೆ ದಿನಕ್ಕೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಪರಿಯನ್ನು ಮದುವೆ ಮಾಡಿಕೊ. ಮೊದಲು ನಿನ್ನ ಮತ್ತು ಪರಿಯ ಜಾತಕವನ್ನು ತೋರಿಸಿದಾಗ ಪುರೋಹಿತರ ಹೇಳಿದ ಮಾತು ನನಗೆ ನೆನಪಾಯಿತು. ಆಗ ರಾಹುಲ್ ಏನು ಹೇಳಿದರು ಅಂತ ಕೇಳುತ್ತಾನೆ. ಮೊದಲು ನಾನು ಕೂಡ ನಂಬಿರಲಿಲ್ಲ ಇವೆಲ್ಲ ಅರ್ಧ ಸತ್ಯ ಅಂತ ಅಜ್ಜಿಯ ಬಲವಂತಕ್ಕೆ. ಪರಿ ಮೊದಲು ಆಫೀಸ್ಗೆ ಜಾಯ್ನ್ ಆದಳು ಅಲ್ಲವೇ? ಆಗ ನಿಮ್ಮ ಮನೆಯ ಫಂಕ್ಷನ್ಗೆ ಪರಿಯನ್ನು ಕರೆದಿದ್ದೆ. ಅದೇ ಮೊದಲ ಬಾರಿ ಅಜ್ಜಿ ಅವಳನ್ನು ನೋಡಿ ತುಂಬ ಇಷ್ಟಪಟ್ಟರು. ಅವಳ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವುದೇ ವಿಷಯದ ಬಗ್ಗೆ ಆಗಲಿ ಗೊತ್ತಿರಲಿಲ್ಲ. ಆದರೆ ಜ್ಯೋತಿಷಿಗಳ ಹತ್ತಿರ ಕರೆದುಕೊಂಡು ಹೋಗಿದ್ದೆ. ಅವರು ಹೇಳಿದರು, ನೀವು ಇಬ್ಬರು ಒಬ್ಬರಿಗೊಬ್ಬರು ಹುಟ್ಟಿರುವುದಂತೆ. ಇದು ಈ ಜನ್ಮದ ಅಲ್ಲ, ಎಷ್ಟೋ ಜನ್ಮಗಳ ಅನುಬಂಧ ಅಂತೆ. ಇನ್ನು ಪುನಃ ಎಷ್ಟೋ ಜನ್ಮಗಳು ನೀವು ಹುಟ್ಟಿ ಬಂದರೂ ಕೂಡ ಇದೇ ರೀತಿ ಗಂಡ ಹೆಂಡತಿ ಆಗಿ ಇರುತ್ತೀರಾ ಅಂತ ಹೇಳಿದರು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮಿಬ್ಬರ ಮದುವೆ ಆಗುವವರೆಗೂ ಇಬ್ಬರಿಗೂ ಕೂಡ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗುತ್ತವೆ. ಆದರೆ ಯಾವುದೂ ಕೂಡ ತುಂಬ ದೊಡ್ಡದು ಆಗಿರುವುದಿಲ್ಲ. ಏಕೆಂದರೆ ನೀವು ಇಬ್ಬರು ಯಾವಾಗಲೂ ಜೊತೆಯಲ್ಲೇ ಇರುತ್ತೀರಂತೆ. ಅವಳಿಗೆ ಕೆಟ್ಟದ್ದು ಆದಾಗ ನಿನ್ನಲ್ಲಿರುವ ಪಾಸಿಟಿವಿಟಿ, ನಿನಗೆ ಕೆಟ್ಟದ್ದು ಆದಾಗ ಅವಳಲ್ಲಿರುವ ಪಾಸಿಟಿವಿಟಿ ಆ ಪ್ರಭಾವವನ್ನು ಕಡಿಮೆ ಮಾಡುತ್ತದಂತೆ. ನೀನು ಹೀಗೆ ಎಷ್ಟು ಐಶ್ವರ್ಯ ಹೊಂದಿದ್ದೀಯಾ ಅದಕ್ಕಿಂತ 10ರಷ್ಟು ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ ಎಲ್ಲ ನಿನಗೆ ಒಲಿದು ಬರುತ್ತದಂತೆ. ಆದರೆ ಪ್ರತಿ ಹೆಜ್ಜೆಗೂ ಒಂದು ರೀತಿ ಚಾಲೆಂಜ್ ಇರುತ್ತದಂತೆ. ಪರಿಗೆ ಎಲ್ಲವನ್ನು ಅವಳು ಫೇಸ್ ಮಾಡುತ್ತಾಳಂತೆ. ನಿನ್ನನ್ನು ಎಲ್ಲ ಕಷ್ಟಗಳಿಂದ ರಕ್ಷಣೆ ಮಾಡುತ್ತಾಳಂತೆ. ಅಕಸ್ಮಾತ್ ನೀನು ಅವಳನ್ನು ಬಿಟ್ಟುಕೊಟ್ಟರೆ, ಅವಳು ನಿನ್ನ ಮನೆಯಿಂದ ಹೊರಟರೆ ನೀನು ಸಂಪೂರ್ಣವಾಗಿ ಖಾಲಿ ಆಗುತ್ತೀಯಂತೆ. ಎಲ್ಲ ವಿಷಯದಲ್ಲೂ ಅವಳನ್ನು ಎಷ್ಟು ಖುಷಿಯಾಗಿ ಇಟ್ಟುಕೊಳ್ಳುತ್ತೀಯ, ಅಷ್ಟು ನೆಮ್ಮದಿಯಾಗಿ ಇಟ್ಟುಕೊಳ್ಳುತ್ತೀಯ, ಅಷ್ಟು ನೀನು ಚೆನ್ನಾಗಿರುತ್ತೀಯಂತೆ. ನಿನ್ನನ್ನು ಸ್ವಲ್ಪ ಜನರು ಮ್ಯಾನಿಪುಲೇಟ್ ಮಾಡಬಹುದಂತೆ ಈಸಿಯಾಗಿ. ಆದರೆ ಪರಿಯನ್ನು ಯಾರೂ ಕೂಡ ಮ್ಯಾನಿಪುಲೇಟ್ ಮಾಡಲು ಸಾಧ್ಯವಿಲ್ಲವಂತೆ. ಅವಳು ಯಾವಾಗಲೂ ಯಾರೇ ಏನೇ ಹೇಳಿದರೂ ನಿನ್ನ ಜೊತೆಯಲ್ಲಿ ನಿನ್ನ ನೆರಳಾಗಿ ನಿನ್ನನ್ನು ಕಾಪಾಡುತ್ತಾಳಂತೆ. ಆಗ ರಾಹುಲ್ ನಗುತ್ತಾ, ಇವನ್ನೆಲ್ಲ ನೀನು ನಂಬುತ್ತೀಯಾ? ನೀನು ಪರಿಯ ಫ್ಯಾನ್ ಆದೀಯಾ? ಏಕೆಂದರೆ ಅವಳನ್ನು ನೋಡಿದ ಪ್ರತಿಯೊಬ್ಬರೂ ಅವಳ ಫ್ಯಾನ್ ಆಗಿರುತ್ತಾರೆ. ಆಗ ಕಿರಣ್ ಖುಷಿಯಿಂದ, ಅಯ್ಯೋ ದಡ್ಡ, ನೀನು 6 ತಿಂಗಳಿಂದ ಕಷ್ಟಪಡುತ್ತಿದ್ದೆ ಅಲ್ಲವೇ? ಫಾರಿನ್ ಪ್ರಾಜೆಕ್ಟ್ ಅದು ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿದೆ ಅಂತ ಅಂದುಕೊಂಡಿದ್ದೇವೆ. ಅದೇ ಕಣೋ UK ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ನನಗೆ ಮೆಸೇಜ್ ಬಂದಿತ್ತು. ಅಂದರೆ ಆ ಪ್ರಾಜೆಕ್ಟ್ ನಮ್ಮದೇ. ಅದಕ್ಕೂ ಪರಿಗೂ ಏನು ಸಂಬಂಧ? ರಾತ್ರಿ ಸರಿಯಾಗಿ ನಿದ್ರೆ ಮಾಡಿಲ್ಲ, ಪರಿಯನ್ನು ನೋಡಿಕೊಂಡು ಕುಳಿತಿರುತ್ತೀಯ, ಅದಕ್ಕೆ ಈ ರೀತಿ. ಅಂದರೆ ರಾತ್ರಿಯಲ್ಲವೇ ನಿಮ್ಮಿಬ್ಬರ ಮದುವೆ ಆಗಿದ್ದು, ಆಗಲೇ ಪ್ರಾಜೆಕ್ಟ್ ಬಂತು. ಆಗ ರಾಹುಲ್, ನಾವು 6 ತಿಂಗಳಿಂದ ತುಂಬ ಕಷ್ಟಪಟ್ಟಿದ್ದೇವೆ ಅಲ್ಲವೇ? ಅದಕ್ಕೆ ಬಂದಿರುತ್ತದೆ ಅಂತ ಹೇಳಿದ. ಸರಿ, ಅದು ಬಂದಿರುತ್ತದೆ, ಓಕೆ. ನಿನ್ನ ಕೋರ್ಟ್ ಕೇಸ್, ನಿನ್ನ ತಾತನ ಮುತ್ತಾತನ ಆಸ್ತಿ ನಿನಗೆ ಸಿಗುವುದಿಲ್ಲ. ಅದು ಬೇರೆಯವರ ಹೆಸರಿನಲ್ಲಿ ಇತ್ತು. ಅದರ ಮೇಲೆ ಆಸೆ ಬಿಟ್ಟಿದ್ದೆ ಅಲ್ಲವೇ? ನಮ್ಮ ಲಾಯರ್ ಬೆಳಗ್ಗೆ ತಾನೇ ಹೇಳಿದರು, ಆ ಕೇಸ್ ನಿನಗೆ ಆಯಿತಂತೆ. ಅಂದರೆ 50 ಎಕರೆ ಜಮೀನು. ಇಂದು ನಿನ್ನ ಪಾಲು ಅಲ್ಲಿ 1 ಎಕರೆಗೆ 8 ಕೋಟಿ. ಹಾಗಾದರೆ 50 ಕೋಟಿಯ ವ್ಯಾಲ್ಯೂ ಅರ್ಥ ಮಾಡಿಕೊ. ನಾನು ಪದೇ ಪದೇ ನಿನಗೆ ಹೇಳುತ್ತಲೇ ಇದ್ದೇನೆ. ನಾನು ಹೇಳದೇ ಹೋದರೂ ಕೂಡ ನೀನು ಪರಿಯನ್ನು ಅಷ್ಟೇ ಪ್ರೀತಿಸುತ್ತೀಯ. ಆದರೂ ನಿನಗೆ ತುಂಬ ಕೋಪ. ಮೊನ್ನೆ ಮಾಡಿದ ಒಂದು ತಪ್ಪಿಗೆ ಎಷ್ಟು ಕಷ್ಟಪಟ್ಟಿದೆ ನೀನು ಮತ್ತು ಪರಿ. ಸೊ ಅವಳನ್ನು ಹ್ಯಾಪಿಯಾಗಿ ಇಟ್ಟುಕೋ. ಅವಳು ತೆಗೆದುಕೊಳ್ಳುವ ನಿರ್ಧಾರಗಳು, ಅವಳು ಮಾಡುವ ಕೆಲಸಗಳು, ಅವಳ ಆಲೋಚನೆ ಎಲ್ಲ ಸರಿಯಾಗಿ ಇರುತ್ತದೆ. ಒಮ್ಮೊಮ್ಮೆ ನಿನಗೆ ಉತ್ತರ ಸಿಗದೇ ಇದ್ದಾಗ ಅವಳ ಮಾತನ್ನು ಕೇಳು ಅಂತ ಹೇಳಿ ಕಿರಣ್ ಫೋನ್ ಕಟ್ ಮಾಡಿಬಿಡುತ್ತಾನೆ. ರಾಹುಲ್ಗೆ ಒಂದು ರೀತಿ ಖುಷಿಯಾಗುತ್ತದೆ. ಪರಿಯ ಬಗ್ಗೆ ಇಷ್ಟು ಒಳ್ಳೆಯ ವಿಷಯಗಳನ್ನು ಹಿಂದೆ ಕೇಳಿ ಅವನ ಮನಸ್ಸು ತುಂಬಿ ಬರುತ್ತದೆ. ಕಿರಣ್ ಹೇಳಿದ ಮಾತುಗಳನ್ನು ಯೋಚಿಸುತ್ತಿರುತ್ತಾನೆ. ರಾಹುಲ್ಗೆ ಅನಿಸುತ್ತದೆ, ಕಿರಣ್ ಹೇಳಿದ ಪ್ರತಿ ಶಬ್ದವೂ ಸತ್ಯ. ಪರಿ ಬಂದ ಮೇಲೆ ನನ್ನಲ್ಲಿ ಬದಲಾವಣೆ ಆಯಿತು. ಪ್ರತಿಯೊಬ್ಬರೂ ನನ್ನ ಜೊತೆ ಮಾತನಾಡಲು ಹೆದರುತ್ತಿದ್ದರು. ನನ್ನ ವಿಷಯಕ್ಕೆ ಯಾರೂ ಬರುತ್ತಿರಲಿಲ್ಲ, ಅಜ್ಜಿಯನ್ನು ಬಿಟ್ಟು. ಅಷ್ಟೇ ಏಕೆ, ನನ್ನ ಸ್ವಂತ ಅಪ್ಪ ಅಮ್ಮನೂ ಕೂಡ ನನ್ನನ್ನು ಬಿಟ್ಟಿದ್ದರು. ಅವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇವಳು ಬಂದ ಮೇಲೆ ಇವಳಿಗೆ ಬೇಸರವಾಗಬಾರದು ಅಂತ
ಅವಳ ಮನಸ್ಸಿಗೆ ಹೇಗೆ ಇಷ್ಟ ಅದೇ ರೀತಿ ಇರಲು ಪ್ರಯತ್ನಿಸುತ್ತಾ ಇದ್ದೇನೆ. ನನ್ನ ಪರಿ, ನನ್ನ ಮುದ್ದು ಪರಿ. ಅವಳಿಲ್ಲವಾದರೆ ನಾನು ಝೀರೋ. ಅವಳು ನನ್ನ ಬದುಕಿನ ದಾರಿದೀಪ. ಒಮ್ಮೊಮ್ಮೆ ಅವಳಿಲ್ಲ ಅಂತ ಅಂದುಕೊಳ್ಳುವುದಕ್ಕೂ ಕೂಡ ಕಷ್ಟವಾಗುತ್ತದೆ. ಕೊನೆಗೆ ಅವರ ಅಜ್ಜಿ ಫೋನ್ ಮಾಡುತ್ತಾರೆ. ನಿನ್ನ ಅತ್ತೆ ಮಗಳು ರಾತ್ರಿಯಿಂದ ನಿದ್ರೆ ಮಾಡಿಲ್ಲ, ನೀನು ಮನೆಗೆ ಬಂದಿಲ್ಲ ಅಂತ. ಪರಿಯನ್ನು ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗು. ಪ್ರೀತಿಗೆ ಹೇಳಿದ್ದೇನೆ, ಅಲ್ಲಿ ಇನ್ನೂ ಇಬ್ಬರು ಕೆಲಸದವರಿಗೆ ಹೇಳಿದ್ದೇನೆ. ಪರಿನ ಅವಶ್ಯಕತೆಯನ್ನು ಚೆನ್ನಾಗಿ ಪೂರೈಸುತ್ತಾರೆ. ನೀನು ಮನೆಗೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಇಂದು ಬಂದು ಬಿಡು. ಸ್ವಲ್ಪ ಹೊತ್ತು ಇವರಿಗೆಲ್ಲ ಮುಖವನ್ನು ತೋರಿಸು, ಇಲ್ಲವಾದರೆ ನಿನ್ನನ್ನೇ ಹುಡುಕಿಕೊಂಡು ಪರಿ ಇರುವ ಕಡೆ ಬರುತ್ತಾರೆ. ಮುಂದಿನ ವಾರದಲ್ಲಿ ಅವರನ್ನು ಅವರ ದೇಶಕ್ಕೆ ಸಾಗಿ ಹಾಕೋಣ. ಅವನಿಗೆ ಅಜ್ಜಿ ಹೇಳಿದ ಮಾತು ಅರ್ಥವಾಯಿತು. ಫೋನ್ ಕಟ್ ಮಾಡುತ್ತಾನೆ. ತುಂಬ ಹೊತ್ತು ಆಯಿತು. ಪರಿ ಸ್ನಾನಕ್ಕೆ ಹೋಗಿ ಅಂತ ಜೋರಾಗಿ ಕೂಗುತ್ತಾನೆ. ಪರಿ ಇನ್ನೂ ಸ್ನಾನ ಆಗಿಲ್ಲವೇ? ತುಂಬ ಹೊತ್ತು ನೀರಿನಲ್ಲಿ ಇರಬಾರದು, ನಿನ್ನ ಆರೋಗ್ಯ ಹಾಳಾಗುತ್ತದೆ. ನಾನೇನಾದರೂ ಹೆಲ್ಪ್ ಮಾಡಲಾ ಅಂತ ಪದೇ ಪದೇ ಕೇಳುತ್ತಾನೆ. ಆಗ ಅವಳು ಸ್ನಾನ ಮಾಡಿಕೊಂಡು ತಲೆಗೆ ಟವಲನ್ನು ಕಟ್ಟಿಕೊಂಡು ಹೊರಗೆ ಬರುತ್ತಾಳೆ. ಪೇಷಂಟ್ ಆಗಿದ್ದರೂ ಕೂಡ ಅವಳ ಮುಖ ತುಂಬ ಕೆಂಪಗೆ ಇರುತ್ತದೆ. ಆ ಮುಖದ ಕಾಂತಿ ಸ್ವಲ್ಪವೂ ಕಡಿಮೆ ಆಗಿಲ್ಲ. ಹೊರಗೆ ಬಂದ ತಕ್ಷಣ ಅವಳು ಕಾಲು ಜಾರಿ ಕೆಳಗೆ ಬೀಳುವುದರಲ್ಲಿ ಇರುತ್ತಾಳೆ. ಆಗ ಅವನು ಓಡಿ ಹೋಗಿ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ತನ್ನ ಬಾಹುಗಳಲ್ಲಿ ಬಂಧಿಸಿಕೊಳ್ಳುತ್ತಾನೆ. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡುತ್ತಿರುತ್ತಾರೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.